ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇಂಥದ್ದೊಂದು ಪರಿಸ್ಥಿತಿ ಎದುರಾಗಬಹುದು ಅಂತ ದೇಶದ ಜನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಬಂಧುಗಳೇ, ಒಂದು ಕಡೆಯಿಂದ ನಾವೆಲ್ಲರೂ ಕೂಡ ಕೋಚಿಂಗ್ ಮಾಫಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. UPSCಯೋ KPSCಯೋ ಅಥವಾ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ಗಳನ್ನು ಕೊಡುವಂಥ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳೆಲ್ಲವೂ ಕೂಡ ಇದ್ದಾವೆ. ಪ್ರತಿ ಕೋಚಿಂಗ್ ಸೆಂಟರ್ನಲ್ಲೂ ಕೂಡ ಪ್ರತಿಯೊಂದು ವಿದ್ಯಾರ್ಥಿಗಳ ಬಳಿಯೂ ಕೂಡ ಲಕ್ಷ ಲಕ್ಷ ಹಣವನ್ನು ಫೀಸ್ ರೂಪದಲ್ಲಿ ಪಡೆಯಲಾಗುತ್ತೆ. ಒಂದಷ್ಟು ಕೋಚಿಂಗ್ ಸೆಂಟರ್ಗಳಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಲಕ್ಷಾಂತರ ಹಣವನ್ನು ಪೀಕುವಂತ ಕೆಲಸವನ್ನ ಮಾಡುತ್ತವೆ. ಅದಕ್ಕೆ ನಾವೆಲ್ಲರೂ ಕೂಡ ಕೋಚಿಂಗ್ ಮಾಫಿಯಾ ಅಂತ ಹೇಳ್ತೀವಿ. ಇಂತಹ ಕೋಚಿಂಗ್ ಮಾಫಿಯಾಗೆ ಸೆಡ್ಡು ಹೊಡೆದಂತ ವ್ಯಕ್ತಿ ಯಾರು ಅಂದ್ರೆ ಖಾನ್ ಸರ್. ಪೂರ್ಣ ಹೆಸರು ಫೈಜಲ್ ಖಾನ್ ಅಂತ ಹೇಳಿ, ಆದ್ರೆ ಎಲ್ಲರೂ ಕೂಡ ಅವರನ್ನ ಪ್ರೀತಿಯಿಂದ ಖಾನ್ ಸರ್ ಅಂತ ಕರೆಯೋದಿಕ್ಕೆ ಶುರು ಮಾಡಿಕೊಂಡ್ರು. ಎಲ್ಲರೂ ಕೂಡ ಲಕ್ಷಾಂತರ ಹಣವನ್ನ ಪೀಕ್ತಾ ಇದ್ರೆ ಈ ಮನುಷ್ಯ ಮಾತ್ರ 200 ರೂಪಾಯಿ 500 ರೂಪಾಯಿಗೆ ಕೋಚಿಂಗ್ ಅನ್ನ ಕೊಡೋದಿಕ್ಕೆ ಆರಂಭಿಸಿಬಿಟ್ರು. ಈ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸೋದಿಕ್ಕೆ ಶುರು ಮಾಡಿಕೊಂಡಂತವ್ರು ಖಾನ್ ಸರ್. ಈ ಕೋಚಿಂಗ್ ಮಾಫಿಯಾಗೆ ದೊಡ್ಡ ಮಟ್ಟಿಗೆ ಸೆಡ್ ಅನ್ನ ಹೊಡೆದ್ರು. ಹೀಗಾಗಿ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳು ಇವರ ವಿರುದ್ಧ ನಿರಂತರವಾಗಿ ಒಂದಷ್ಟು ಪಿತೂರಿ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾನೆ ಇದ್ರು ಒಂದು ಕಡೆ. ಮತ್ತೊಂದು ಕಡೆಯಿಂದ ನಮ್ಮ ದೇಶದ ಮೆಡಿಕಲ್ ಮಾಫಿಯಾ ಅಥವಾ ಈ ಖಾಸಗಿ ಆಸ್ಪತ್ರೆಗಳ ಮಾಫಿಯಾದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಟ್ರೀಟ್ಮೆಂಟ್ಗೆ ಲಕ್ಷ ಲಕ್ಷ ಹಣವನ್ನು ಪೀಕಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇದೇ ವ್ಯಕ್ತಿ ಈ ಖಾನ್ ಸರ್ ಇದ್ದಾರಲ್ಲ, ಪಾಟ್ನಾದಲ್ಲಿ ಒಂದು ಆಸ್ಪತ್ರೆಯನ್ನು ಓಪನ್ ಮಾಡ್ತಾರೆ. ಬ್ಲಡ್ ಟೆಸ್ಟ್ಗೆ 7 ರೂಪಾಯಿ, ECGಗೆ 25 ರೂಪಾಯಿ, ಒಟ್ಟಾರೆಯಾಗಿ 50 ರೂಪಾಯಿಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಆರಂಭಿಸಿ ಬಿಡ್ತಾರೆ. ಅದು ಕೂಡ ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್, ಬೇಕಾಬಿಟ್ಟಿ ಆದಂತ ಚಿಕಿತ್ಸೆ ಅಲ್ಲವೇ ಅಲ್ಲ. ಈ ರೀತಿಯಾಗಿ ಆ ಮೆಡಿಕಲ್ ಮಾಫಿಯಾಗೂ ಕೂಡ ಖಾನ್ ಸರ್ ಸೆಡ್ಡು ಹೊಡೆಯುವಂತ ಕೆಲಸವನ್ನ ಆರಂಭಿಸಿ ಬಿಡ್ತಾರೆ. ಹೀಗಾಗಿ ಆ ಮೆಡಿಕಲ್ ಮಾಫಿಯಾದವರ ಕಣ್ಣಿಗೂ ಕೂಡ ಇವರು ಬೀಳ್ತಾರೆ. ಅವರು ಒಂದಷ್ಟು ಪಿತೂರಿ ಅಂತದೆಲ್ಲವನ್ನು ಕೂಡ ಮಾಡ್ತಾನೆ ಇರ್ತಾರೆ. ಹೀಗಿದ್ದಾಗ ಇಡೀ ದೇಶ ಖಾನ್ ಸರ್ ಅನ್ನ ಹಾಡಿ ಹೊಗಳೋದಿಕ್ಕೆ ಶುರು ಮಾಡಿಕೊಂಡಿತ್ತು. ಎಲ್ಲರೂ ಕೂಡ ಹೊಗಳುತ್ತಾ ಇದ್ರು, ಸಾಕಷ್ಟು ಸಂದರ್ಶನಗಳನ್ನ ಮಾಡ್ತಾ ಇದ್ರು. ಇದ್ರೆ ಇಂಥವ್ರು ಇರಬೇಕು ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಮಾತನಾಡಿಕೊಳ್ತಾ ಇದ್ರು. ಇಲ್ಲಿವರೆಗೂ ಕೂಡ ಖಾನ್ ಸರ್ ಧರ್ಮವನ್ನ ಯಾರೂ ಕೂಡ ನೋಡಿಲ್ಲ. ಖಾನ್ ಸರ್ ಇನ್ನೇನೋ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಯಾರೂ ಕೂಡ ಅಂದ್ಕೊಂಡಿಲ್ಲ, ಅಂಥದ್ದೇನೂ ಕೂಡ ಆಗಿರಲಿಲ್ಲ. ಆದ್ರೆ ಇವತ್ತು ಅದೇ ಖಾನ್ ಸರ್ ಯಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತಾ ಇದ್ರು, ಯಾರು ಅತ್ಯಂತ ಕಡಿಮೆ ಹಣದಲ್ಲೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು, ಅದೇ ಖಾನ್ ಸರ್ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಅವರ ಕೋಚಿಂಗ್ ಸೆಂಟರ್ ಕ್ಲೋಸ್ ಆಗುವಂತ ಆತಂಕದಲ್ಲಿ ಇದ್ದಾರೆ. ಇಲ್ಲಿಯವರೆಗೆ ಖಾನ್ ಸರ್ ಅಂತಿದ್ದಂತ ಒಂದಷ್ಟು ಮಂದಿ ಅವರನ್ನ ಫೈಜಲ್ ಖಾನ್ ಅಂತ ಹೇಳೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿಯವರೆಗೆ ಅವರ ಧರ್ಮ ಯಾವುದು ಅಂತ ನೋಡಿಲ್ಲ, ಆದ್ರೆ ಇವತ್ತು ಅವರ ಧರ್ಮವನ್ನ ಹಿಡಿದು ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಹೇಳೋದು, ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ಅಂತ ಹೇಳಿ. ಇಂಥದೆಲ್ಲ ಪರಿಸ್ಥಿತಿ ಎದುರಾಗಿದ್ರೆ ನಾವೆಲ್ಲರೂ ಕೂಡ ಸುಮ್ಮನೆ ಕಣ್ಣು ಬಿಟ್ಕೊಂಡು ನೋಡುವಂತ ಸಿಚುವೇಶನ್ ಎದುರಾಗಿದೆ. ಹಾಗಾದ್ರೆ ಏನಿದು ಪ್ರಕರಣ? ಖಾನ್ ಸರ್ ಕುರಿತಾಗಿ ಈ ಪರಿಯಾದಂತ ಚರ್ಚೆ ಆಗ್ತಿರೋದು ಯಾಕೆ? ಅದೆಲ್ಲವನ್ನು ಕೂಡ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಒಂದು ಅರ್ಧ ಭಾಗವನ್ನ ಇದನ್ನು ಹೇಳಿ ಉಳಿದಿದ್ದು ಖಾನ್ ಸರ್ ಯಾರು ಏನು ಎತ್ತ ಅವರ ಹಿನ್ನೆಲೆಯನ್ನ ಹೇಳ್ತಾ ಹೋಗ್ತೀನಿ. ಬಂಧುಗಳು, ಇದೆಲ್ಲವೂ ಕೂಡ ಶುರುವಾಗಿದ್ದು ಎಲ್ಲಿಂದ ಅಂದ್ರೆ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಹೆಚ್ಚು ಕಡಿಮೆ 22 ಲಕ್ಷ 23 ಲಕ್ಷ ವಿದ್ಯಾರ್ಥಿಗಳ ಬದುಕಿನಲ್ಲಿ ಚೆಲ್ಲಾಟವನ್ನ ಆಡಲಾಯಿತು. ಆದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಹ ಒಂದಷ್ಟು ಮಂದಿ ರಾಜೀನಾಮೆ ಕೊಡೋದು ಹೋಗ್ಲಿ, ಅದರ ಬಗ್ಗೆ ಯೋಚನೆಯನ್ನೂ ಕೂಡ ಮಾಡಿಲ್ಲ. ಹೀಗಾಗಿ ಸಚಿವರ ರಾಜೀನಾಮೆಗೆ ನಿರಂತರವಾಗಿ ಒತ್ತಾಯ ಅಂತದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಈ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗ ಒಂದಷ್ಟು ಜನ ವಾಯ್ಸ್ ಅನ್ನ ಆ ಸಂದರ್ಭದಲ್ಲಿ ರೈಸ್ ಮಾಡಿದ್ರು. ಅದರಲ್ಲಿ ಒಬ್ರು ಯಾರು ಅಂದ್ರೆ ಖಾನ್ ಸರ್. ಯಾಕೆ ವಾಯ್ಸ್ ರೈಸ್ ಮಾಡಿದ್ರು ಅಂದ್ರೆ ಅವರಿಗೆ ವಿದ್ಯಾರ್ಥಿಗಳ ಸಂಕಟ ಏನು ಅಂತ ಗೊತ್ತಿತ್ತು, ವಿದ್ಯಾರ್ಥಿಗಳು ಎಷ್ಟು ಒದ್ದಾಡ್ತಾರೆ ಎಲ್ಲದರ ಬಗ್ಗೆಯೂ ಕೂಡ ಅರಿವಿತ್ತು. ಹೀಗಾಗಿ ಖಾನ್ ಸರ್ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗ ಸ್ವಲ್ಪ ಕಟುವಾಗಿಯೇ ಸರ್ಕಾರವನ್ನ ಪ್ರಶ್ನಿಸುವಂತ ಕೆಲಸವನ್ನ ಮಾಡಿದ್ರು. ಹಿಂದಿಯೂ ಕೂಡ ಇಂಥ ಒಂದಷ್ಟು ವಿಚಾರಗಳನ್ನ ಅವರು ಪ್ರಶ್ನಿಸ್ತಾನೆ ಇದ್ರು. ಅವ್ರದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆ ಮೂಲಕ ಅದನ್ನ ನಿರಂತರವಾಗಿ ಪ್ರಶ್ನಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಸ್ವಲ್ಪ ಕಾರವಾಗಿ ಪ್ರಶ್ನೆಯನ್ನ ಮಾಡಿದ್ರು. ಹಾಗೇನಾಯ್ತು ಅಂದ್ರೆ ಈ ಒಂದು ಖಾಸಗಿ ವಾಹಿನಿಯಲ್ಲಿ ಇದೇ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಒಂದು ಡಿಬೇಟ್ ನಡೀತಾ ಇರುತ್ತೆ. ಪ್ರಖ್ಯಾತ ನಿರೂಪಕಿ ಆಗಿರುವಂತ ಅಂಜನಾ ಓಂ ಕಶ್ಯಪ್ ಆ ಸಂದರ್ಭದಲ್ಲಿ ಮಾತನಾಡ್ತಿರ್ತಾರೆ. ಮಾತಾಡ್ತಾ ಈ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗ ಯಾರ್ಯಾರು ಧ್ವನಿ ಎತ್ತಿದ್ರು ಅವರನ್ನ ಕಟು ಶಬ್ದಗಳಿಂದ ನಿಂದಿಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಯಾಕೆ ಗೊತ್ತಿಲ್ಲ. ನಮ್ಮಲ್ಲಿ ದುರಂತ ಏನಪ್ಪಾ ಅಂದ್ರೆ, ನಾನು ಅಂಜನಾ ಓಂ ಕಶ್ಯಪ್ ಎನ್ನುವ ಕಾರಣಕ್ಕಾಗಿ ಹೇಳ್ತಾ ಇಲ್ಲ, ನಮ್ಮ ಇದು ವಾಸ್ತವ ಅಥವಾ ನಮ್ಮ ದೇಶದ ದುರಂತ. ಇಲ್ಲಿ BJP ಕಾಂಗ್ರೆಸ್ ಅಂತೂ ಕೂಡ ನಾನು ಹೇಳ್ತಾ ಇಲ್ಲ. ಇಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೋ ಆ ಅಧಿಕಾರಕ್ಕೆ ಬಂದಂತವ್ರನ್ನ ಹಾಡಿ ಹೊಗಳುವಂತ ಒಂದಷ್ಟು ಮಾಧ್ಯಮಗಳು ನಮ್ಮಲ್ಲಿದ್ದಾವೆ, ಅಥವಾ ಅವರೇ ದೇವರು ಅಂತೇಳಿ ತಲೆ ಮೇಲೆ ಹೊತ್ತು ಮೆರೆಸುವಂತ ನಿರೂಪಕರು ಕೂಡ ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಅವ್ರೇನೇ ಮಾಡ್ಲಿ ಪ್ರಶ್ನೆ ಮಾಡೋದಿಲ್ಲ, ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳೋದು. ಅದು ಕಾಂಗ್ರೆಸ್ ಆಗಿರ್ಲಿ ಅಥವಾ BJP ಆಗಿರ್ಲಿ, ಯಾರೇ ಅಧಿಕಾರಕ್ಕೆ ಬಂದಿರಲಿ, ಅವರು ಬಂದಂತ ಸಂದರ್ಭದಲ್ಲಿ ಅವರ ತಲೆ ಮೇಲೆ ಹೊತ್ತು ಮೆರೆಸುವಂತ ಕೆಲಸ, ಅವ್ರು ಹೇಳಿದ್ದೆಲ್ಲವೂ ಕೂಡ ಅತ್ಯದ್ಭುತ ಅಂತೇಳಿ ವರ್ಣಿಸುವಂತ ಕೆಲಸ.
ಈ ನೀಟ್ ಪರೀಕ್ಷೆ ವಿಚಾರದಲ್ಲೂ ಕೂಡ ಕೆಲ ಮಾಧ್ಯಮಗಳು ಮಾಡಿದ್ದು ಅದನ್ನೇ. ಅಲ್ಲಿ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ರೆ ಇವ್ರು ಮಾತ್ರ ಅದಕ್ಕೆ ತೇಪೆ ಹಚ್ಚೋದು ಹೇಗೆ, ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ಳೋದು ಹೇಗೆ, ಅಥವಾ ಸರ್ಕಾರದ ಇದನ್ನ ನಾವು ಹಾಡಿ ಹೊಗಳೋದು ಹೇಗೆ, ಇಂಥದ್ದನ್ನೇ ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ, ಅಂಜನಾ ಓಂ ಕಶ್ಯಪ್ ಆ ಸಂದರ್ಭದಲ್ಲಿ ಕಟು ಶಬ್ದಗಳಲ್ಲಿ ನಿಂದಿಸ್ತಾರೆ. ಕಾನ್ಸರ್ ಅಂತ ಹೆಸರು ಹೇಳೋದಿಲ್ಲ, ಅದರ ಬದಲಾಗಿ ಅವರು ಹೇಳಿದ್ದೇನಪ್ಪ ಅಂದ್ರೆ, ಈ ಯೂಟ್ಯೂಬ್ ನಲ್ಲಿ ಪಾಠ ಮಾಡ್ತಾರಲ್ಲ ಶಿಕ್ಷಕರು, ಅವರೆಲ್ಲರೂ ಕೂಡ 2 ಕಾಸಿನ ಶಿಕ್ಷಕರು, 2 ರೂಪಾಯಿಗೂ ಕೂಡ ಬೆಲೆ ಬಾಳೋದಿಲ್ಲ, ತಲೆಯಲ್ಲಿ ಏನೂ ಕೂಡ ಇರೋದಿಲ್ಲ, ತಮ್ಮ ವ್ಯಾಪ್ತಿಯನ್ನ ಮೀರಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ವಿದ್ಯಾರ್ಥಿಗಳನ್ನ ವ್ಯವಸ್ಥೆಯ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ಏನೇನು ಮಾತನಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನು ಕೂಡ ಮಾತನಾಡೋಕೆ ಶುರು ಮಾಡ್ಕೊಳ್ತಾರೆ. ಆಗ ಯೂಟ್ಯೂಬ್ ಮೂಲಕ ಯಾರ್ಯಾರು ಪಾಠ ಮಾಡ್ತಾ ಇದ್ರು ಶಿಕ್ಷಕರು, ಅವರೆಲ್ಲರೂ ಕೂಡ ಸಹಜವಾಗಿ ಸಿಟ್ಟಾಗ್ತಾರೆ. ಅದರಲ್ಲಿ ತುಂಬಾ ಮುನ್ನೆಲೆಯಲ್ಲಿ ಇರುವಂತಹ ಹೆಸರು ಯಾವುದು ಅಂದ್ರೆ ಸಹಜವಾಗಿ ಕಾನ್ಸರ್. ಹೀಗಾಗಿ ಬೇರೆ ಬೇರೆಯವರು ಕೂಡ ಅಂಜನಾ ಓಂ ಕಶ್ಯಪ್ರನ್ನ ಟೀಕಿಸ್ತಾರೆ. ಅದೇ ರೀತಿಯಾಗಿ ಕಾನ್ಸರ್ ಕೂಡ ಸ್ವಲ್ಪ ಕಟು ಶಬ್ದಗಳಲ್ಲಿ ಟೀಕಿಸ್ತಾರೆ. ಅಂದ್ರೆ ಇವರೆಲ್ಲರೂ ಕೂಡ ಸರ್ಕಾರಕ್ಕೆ ಬಕೆಟ್ ಹಿಡಿಯುವಂಥವ್ರು, ಅವರ ಬೂಟು ನೆಕ್ಕುವಂಥವರು, ಅವ್ರು ಹೇಳಿದ್ದನ್ನು ಕೇಳುವಂಥವರು, ಸರ್ಕಾರದ ಬ್ರೋಕರ್ಗಳಿದ್ದ ಹಾಗೆ ಹಾಗೆ ಹೀಗೆ ಅಂತ ಸ್ವಲ್ಪ ಕಟು ಶಬ್ದಗಳಲ್ಲಿ ಇವರು ಕೂಡ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಂಜನಾ ಓಂ ಕಶ್ಯಪ್ ಅವರ ಮಕ್ಕಳ ಅಂದ್ರೆ ಎಲ್ಲಿ ಓದಿಸ್ತಾ ಇದ್ದಾರೆ, ವರ್ಷಕ್ಕೆ 40 ಲಕ್ಷ ಫೀಸ್ ಕಟ್ತಾ ಇದ್ದಾರೆ, ಭಾರತದಲ್ಲಿ ಇರುವಂತಹ ಅಮೆರಿಕನ್ ಶಾಲೆ, ಆ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ವೈಯಕ್ತಿಕ ವಿಚಾರಗಳು ಕೂಡ ಆ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿತ್ತು. ಅಂಜನಾ ಓಂ ಕಶ್ಯಪ್ ಅದರಿಂದ ಸಿಟ್ಟಿಗೆದ್ದು ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಇವರೆಲ್ಲರ ವಿರುದ್ಧ 2 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡ್ತಾರೆ. ಹೀಗಾಗಿ ಕಾನ್ಸರ್ ಒಂದು ಕಡೆಯಿಂದ ಲೀಗಲಿ ಫೈಟ್ ಮಾಡುವಂತ ಪರಿಸ್ಥಿತಿ ಎದುರಾಗಿತ್ತು. ಇದು ಒಂದು ವಿಚಾರ, ಇದನ್ನ ಅರ್ಥ ಮಾಡ್ಕೊಂಡ್ರಲ್ಲ. ಈಗ 2ನೇ ವಿಚಾರಕ್ಕೆ ಬರೋಣ. ಇದು ಬಹಳ ದೇಶಾದ್ಯಂತ ಚರ್ಚೆಯಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಇದ್ದ ಸಂದರ್ಭದಲ್ಲೇ ಜೂನ್ 2ನೇ ತಾರೀಕು ಕಾನ್ಸರ್ ಕೋಚಿಂಗ್ ಸೆಂಟರ್ ಮುಂದೆ ಒಂದು 15ರಿಂದ 20 ಮಂದಿ ಬರ್ತಾರೆ. ದಿಢೀರ್ ಅಂತ ಹೇಳಿ ದಾಳಿಯನ್ನ ಆರಂಭಿಸಿ ಬಿಡ್ತಾರೆ. ಅವರ ಕೋಚಿಂಗ್ ಸೆಂಟರ್ನ ಸಿಬ್ಬಂದಿ ಮೇಲೆ ದಾಳಿ ಮಾಡ್ತಾರೆ, ಗ್ಲಾಸ್ ಎಲ್ಲವನ್ನು ಕೂಡ ಪುಡಿಗಟ್ಟೋದಕ್ಕೆ ಶುರು ಮಾಡ್ಕೊಳ್ತಾರೆ. ಬಹಳ ದೊಡ್ಡ ಮಟ್ಟಿಗೆ ಅವತ್ತು ಗಲಾಟೆ ಆಗ್ಬಿಡುತ್ತೆ. ಹಾಗೆ ಏನ್ ಮಾಡ್ತಾರೆ, ಕಾನ್ಸರ್ ಬಾಡಿಗಾರ್ಡ್ಗಳು ಗಾಡಿಯಲ್ಲಿ ಸ್ವಯಂ ರಕ್ಷಣೆಗೆ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸಾರ್ವಜನಿಕ ಪ್ರದೇಶದಲ್ಲೇ. ಇಷ್ಟ ಆಯ್ತಾ? ಅದಾದ ಬಳಿಕ ಪೊಲೀಸರ ಎಂಟ್ರಿ ಆಗತ್ತೆ. ಪೊಲೀಸರು ಆರಂಭದಲ್ಲಿ ಹೇಳಿದ್ದೇನು ಅಂದ್ರೆ, ರೋಷನ್ ಸರ್ ಅಂತ ಹೇಳಿ ಈ ಕಾನ್ಸರ್ ಎಲ್ಲಿ ಕೋಚಿಂಗ್ ಅನ್ನ ಕೊಡ್ತಾರೆ ಅದೇ ಭಾಗದಲ್ಲಿ ರೋಷನ್ ಸರ್ ಅಂತೇಳಿ ಅವ್ರು ಜ್ಞಾನ ಬಿಂದು ಅಂತಾನೆ ಏನೋ ಅವ್ರದೊಂದು ಕೋಚಿಂಗ್ ಸೆಂಟರ್ ಇತ್ತು. ಹಿಂದಿನಿಂದಲೂ ಕೂಡ ಒಂದು ರೀತಿಯಲ್ಲಿ ರೈವಲ್ರಿ ಇದ್ದೇ ಇತ್ತು. ಯಾವ ಕಾರಣಕ್ಕಾಗಿ ಅಂದ್ರೆ ಕಾನ್ಸರ್ ಬಹಳ ಕಡಿಮೆಗೆ ಕೋಚಿಂಗ್ ಅನ್ನ ಕೊಡ್ತಾ ಇದ್ರೆ ರೋಷನ್ ಸರ್ ಸ್ವಲ್ಪ ಜಾಸ್ತಿಗೆ ಕೊಡ್ತಾ ಇದ್ರು. ಹೀಗಾಗಿ ಅವ್ರ ನಡುವೆ ಒಂದಷ್ಟು ತಿಕ್ಕಾಟ ಜಟಾಪಟಿ ಅಂತದೆಲ್ಲವೂ ಕೂಡ ಇತ್ತು. ಹೀಗಾಗಿ ಪೊಲೀಸರು ಹೇಳಿದ್ದೇನಪ್ಪಾ ಅಂದ್ರೆ, ಈ ರೋಷನ್ ಸರ್ ಗ್ಯಾಂಗ್ ಇದೆಯಲ್ಲ ಅವರೇ ದಾಳಿಯನ್ನ ಮಾಡಿದ್ದು ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ರೋಷನ್ ಸರ್ ಅನ್ನು ಕೂಡ ಬಂಧನಕ್ಕೆ ಒಳಪಡಿಸ್ತಾರೆ. ಓಕೆ, ಇದು ಅರ್ಥ ಮಾಡ್ಕೊಳ್ತಾ ಹೋಗಿ ಒಂದಕ್ಕೊಂದು ಹಿಂಗ್ ಲಿಂಕ್ ಆಗುತ್ತೆ ಅಂತೇಳಿ ರೋಷನ್ ಸರ್ ಬಂಧನ ಏನೋ ಆಗಿಬಿಡುತ್ತೆ. ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಕಾನ್ಸರ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿಬಿಡುತ್ತೆ. ಯಾಕೆ? ಗಾಳಿಯಲ್ಲಿ ಗುಂಡು ಹಾರಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಡಿಗಾರ್ಡ್ಗಳನ್ನ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಅವರೇನೋ ಸ್ಟೇಟ್ಮೆಂಟ್ ಕೊಡ್ತಾರಂತೆ, ಕಾನ್ಸರ್ ಹೇಳಿದ ಕಾರಣಕ್ಕಾಗಿ ನಾವು ಗಾಳಿಯಲ್ಲಿ ಗುಂಡು ಹಾರಿಸಿದ್ವಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ಪೊಲೀಸರು ರೊಚ್ಚಿಗೆದ್ದು ಬಿಡ್ತಾರೆ. ಈ ಬಾಡಿಗಾರ್ಡ್ಗಳು ಇರೋದು ಯಾಕೆ, ಅವ್ರ ಕೈಲಿ ಗನ್ ಕೊಟ್ಟಿರೋದು ಯಾಕೆ, ಯಾವುದು ಅರ್ಥ ಆಗ್ತಿಲ್ಲ. ಅಷ್ಟೆಲ್ಲ ದಾಳಿ ಮಾಡೋ ಸಂದರ್ಭದಲ್ಲಿ ಒಮ್ಮೊಮ್ಮೆ ಪ್ರತಿಕ್ರಿಯೆಯನ್ನು ಕೊಡಲೇಬೇಕಾಗುತ್ತೆ. ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರಬಹುದು. ಆದ್ರೆ ಪೊಲೀಸರು ಮಾತ್ರ ಕಾನ್ಸರ್ ವಿರುದ್ಧ ತಿರುಗಿ ಬಿದ್ದು ಬಿಡ್ತಾರೆ. ಈ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕಠಿಣ ಸೆಕ್ಷನ್ಗಳನ್ನ ವಿಧಿಸಿ ಅವರನ್ನ ಬಂಧಿಸೋದಿಕ್ಕೆ ಪೊಲೀಸರು ಪ್ರಯತ್ನವನ್ನ ಪಟ್ಟು ಬಿಡ್ತಾರೆ. ಕಾನ್ಸರ್ ಸಹಜವಾಗಿ ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೊರಗಡೆ ಹೋಗ್ತಾರೆ. ಕಾನೂನು ರೀತಿಯಲ್ಲೂ ಕೂಡ ಹೋರಾಟವನ್ನು ಆರಂಭಿಸ್ತಾರೆ. ಆ ವಿಚಾರ ಕೋರ್ಟ್ ವರೆಗೂ ಕೂಡ ಹೋಗುತ್ತೆ. ಕೋರ್ಟ್ ಇದೀಗ ಅವರಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಅನ್ನು ನೀಡಿದೆ. ಮುಂದಿನ ಆದೇಶದವರೆಗೆ ಯಾವುದೇ ಕಾರಣಕ್ಕೂ ಕಾನ್ಸರ್ನ ಬಂಧಿಸಬಾರದು ಎನ್ನುವ ರೀತಿಯಲ್ಲಿ. ಅದೇ ರೀತಿಯಾಗಿ ಮತ್ತೊಂದು ಕೇಸ್ನಲ್ಲಿ ಅಂಜನಾ ಓಂ ಕಶ್ಯಪ್ 2 ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡಿದ್ರಲ್ಲ, ನಮ್ಮ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ವಿಡಿಯೋ ಡಿಲೀಟ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿದೆ. ಕೋರ್ಟ್ ತಕ್ಷಣಕ್ಕೆ ಕಾನ್ಸರ್ ಪರವಾಗಿ ನಿಂತ್ಕೊಂಡಿದೆ. ಓಕೆ, ಇಷ್ಟು ಆಯ್ತಾ ವಿಚಾರ. ಈಗ ಅಂದ್ರೆ ಇವ್ರ ಮೇಲಿನ ದಾಳಿ ಆಗ್ತಿದ್ದಾಗೆ ಕಾನ್ಸರ್ ಅನ್ನೇ ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಅಲ್ಲಿವರೆಗೂ ಯಾರಿಗೂ ಹೆಚ್ಚಿನ ಗುಮಾನಿ ಇರಲಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದೇನಪ್ಪ ಅಂದ್ರೆ, ಹೌದು 2 ಕೋಚಿಂಗ್ ಸೆಂಟರ್ಗಳ ನಡುವೆ ಜಟಾಪಟಿ ಆಗಿರಬಹುದು ಅಂತ ಹೇಳಿ. ತಕ್ಷಣವೇ ಇದಾಗ್ತಾ ಇದ್ದ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಯೂ ಕೂಡ ಬಂದ್ಬಿಡ್ತಾರಪ್ಪ ಇವರು ಕೋಚಿಂಗ್ ಸೆಂಟರ್ಗೆ. ಇಷ್ಟು ವರ್ಷಗಳ ಕಾಲ ಅವರು ಬಂದಿಲ್ಲ. ಈಗ ದಿಢೀರ್ ಬಂದಂತವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮಲ್ಲಿ 6 ನ್ಯೂನತೆಗಳಿದ್ದಾವೆ. ಈ ಫೈರ್ ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು 25,000 ಲೀಟರ್ ನೀರು ಅಂತ ಹೇಳಿದ್ದೇವೆ, ನೀವು ಬರೀ 10,000 ಲೀಟರ್ ನೀರು ಇಟ್ಕೊಂಡಿದ್ದೀರಿ. ಇನ್ನೊಂದೇನೋ ಹೇಳಿದ್ದೇವೆ, ನೀವು ಇನ್ನೊಂದೇನೋ ಮಾಡಿದ್ದೀರಿ. ಹೀಗೆ ಅಂತೇಳಿ ಅವರು ಒಂದಷ್ಟು ಪಾಯಿಂಟ್ಸ್ ಗಳನ್ನ ಪಟ್ಟಿ ಮಾಡ್ತಾರೆ. ಇನ್ನೊಂದು 5 ದಿನದ ಒಳಗಡೆ ನಾವು ಹೇಳಿದ್ದನ್ನು ನೀವು ಫಾಲೋ ಮಾಡಿಲ್ಲ ಅಂತ ಆಗ್ಬಿಟ್ರೆ ನಿಮ್ಮ ಕೋಚಿಂಗ್ ಸೆಂಟರ್ನ ಸೀಲ್ ಮಾಡಾಕ್ಬಿಡ್ತೀವಿ, ಮುಚ್ಚಾಕ್ಬಿಡ್ತೀವಿ ಅಂತ ಹೇಳಿ. ಅಲ್ಲಿವರೆಗೂ ಯಾರಿಗೂ ಡೌಟ್ ಇರಲಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದೇನಪ್ಪ ಅಂದ್ರೆ, ಈ ಅಂಜನಾ ಓಂ ಕಶ್ಯಪ್ ಹಾಗೆ ಇವ್ರ ನಡುವೆ ಜಟಾಪಟಿ ನಡೀತಿತ್ತಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ. ಈಗ ಯಾಕೋ ಎಲ್ರಿಗೂ ಅನುಮಾನ ಬರೋದಕ್ಕೆ ಶುರುವಾಗಿದೆ. ಒಂದೊಂದನ್ನೇ ಜನ ಜೋಡಿಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ.
ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕಾನ್ಸರ್ ಧ್ವನಿ ಎತ್ತಿದ ವಿಚಾರ, ಅದಾದ ಬಳಿಕ ಅಂಜನಾ ಓಂ ಕಶ್ಯಪ್ ಇವರ ವಿರುದ್ಧ ತಿರುಗಿ ಬಿದ್ದ ವಿಚಾರ, ಇವ್ರ ಮೇಲೆ 2 ಕೋಟಿ ಮಾನಷ್ಟ ಮೊಕದ್ದಮೆ ಹೂಡಿದ ವಿಚಾರ, ಅದಾದ ಮೇಲೆ ಇವರ ಕೋಚಿಂಗ್ ಸೆಂಟರ್ ಮೇಲೆ ದಾಳಿ ಆದಂತ ವಿಚಾರ, ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಇವರಿಗೆ ನೋಟಿಸ್ ಅನ್ನು ಕೊಟ್ಟು ಸೀಲ್ ಮಾಡ್ತೀವಿ ಅಂತ ಹೆದರಿಸಿದಂತ ವಿಚಾರ, ಇದೆಲ್ಲದಕ್ಕೂ ಯಾಕೋ ಕನೆಕ್ಟ್ ಆಗೋದಕ್ಕೆ ಶುರುವಾಗಿದೆ. ಡಾಟ್ಗಳನ್ನ ಜನ ಕನೆಕ್ಟ್ ಮಾಡೋದಕ್ಕೆ ಶುರುವಾಗಿದ್ದಾರೆ. ಇದೇನೋ ಇದರ ಹಿಂದೆ ಬೇರೆ ಏನೋ ಪಿತೂರಿ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ, ಇದನ್ನ ಯಾರೋ ಮಾಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನ್ನುವಂತ ರೀತಿಯಲ್ಲಿ. ಇದು ಕೇವಲ 2 ಕೋಚಿಂಗ್ ಸೆಂಟರ್ಗಳ ಜಟಾಪಟಿ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿಯವರೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರಿಗೆ ಅಥವಾ ಅಗ್ನಿಶಾಮಕ ದಳ ಇಲಾಖೆಗೆ ಎಚ್ಚರವೇ ಆಗಿಲ್ವಾ? ಹಾಗಾದ್ರೆ ನಿದ್ರೆ ಮಾಡ್ತಾ ಇದ್ರ ಅವರು? ಇವತ್ತು ಅವರಿಗೆ ಕಣ್ಣು ತೆರೆದು ಜ್ಞಾನೋದಯ ಆಗಿ ಇವ್ರ ನ್ಯೂನತೆ ಇದೆ, ಇವ್ರೇನೋ ಮಿಸ್ ಮಾಡಿದ್ದಾರೆ ಅಂತ ಹೇಳಿ ಹಾಗಾದ್ರೆ ಮಾಡಿದ್ರ? ಇದು ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಿರುವಂತ ಪ್ರಶ್ನೆ. ಇವತ್ತು ಎಷ್ಟೋ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಿದಂತ ಕಾನ್ಸರ್ ಎನ್ನುವಂತಹ ವ್ಯಕ್ತಿ ಇವತ್ತು ಬಂಧನದ ಭೀತಿಯನ್ನ ಎದುರಿಸುವಂತ ಪರಿಸ್ಥಿತಿ ಎದುರಾಗಿದೆ. ಅದರ ಪುಣ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕರು ಅವರಿಗೆ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಅವರ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಸಾಕಷ್ಟಿತ್ತು. ಅವರೆಲ್ಲರೂ ಕೂಡ ಅವರನ್ನ ಬೆಂಬಲಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಬೇರೆ ಬೇರೆ ಕಡೆ ಒಂದು IT ಸೆಲ್ಗಳ ಕಡೆಯಿಂದ ಅವ್ರ ಮೇಲೆ ನಿರಂತರವಾಗಿ ದಾಳಿ ನಡೆಯೋದಕ್ಕೆ ಶುರುವಾಗಿದೆ. ಇವತ್ತು 2 ಧರ್ಮದ ವಿಚಾರವನ್ನು ಇಲ್ಲಿ ಮುನ್ನೆಗೆ ತಂದಿದ್ದಾರೆ. ಇಲ್ಲಿಯವರೆಗೆ ಖಾನ್ ಸರ್ ಧರ್ಮ ಯಾರು ಕೇಳ್ತಿಲ್ಲ, ರೋಷನ್ ಸರ್ ಧರ್ಮ ಯಾವುದು ಕೇಳ್ತಾ ಇರಲಿಲ್ಲ. ಇವತ್ತು ರೋಷನ್ ಸರ್ ಯಾದವ ಸಮುದಾಯ, ಇವರು ಮುಸ್ಲಿಂ ಸಮುದಾಯ, ನೀವ್ಯಾರ ಬೆಂಬಲಕ್ಕೆ ಅಂತೇಳಿ ಜನರನ್ನೇ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈ ನಿಜವಾಗ್ಲೂ ನಮ್ಮ ದೇಶದ ದುರಂತ. ಯಾವುದಾದ್ರೂ ಅನ್ಯಾಯವನ್ನ, ಯಾವುದಾದ್ರೂ ದೌರ್ಜನ್ಯವನ್ನ, ಯಾವುದಾದ್ರೂ ಅವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ನೀನ್ಯಾವ ಜಾತಿ, ನೀನ್ಯಾವ ಧರ್ಮ ಅಂತ ಪ್ರಶ್ನೆ ಮಾಡಲಾಗುತ್ತೆ. ಆ ಜಾತಿ ಧರ್ಮದ ವಿಚಾರವನ್ನ ಇಟ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈಗ ಕಾನ್ಸರ್ ವಿಚಾರದಲ್ಲೂ ಕೂಡ ಅಂತಹದ್ದು ಆಗ್ತಾ ಇದೆ. ಹಾಗಾದ್ರೆ ಯಾರಿದು ಕಾನ್ಸರ್? ಆ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಅದಾದ ಬಳಿಕ ನೀವೇ ಡಿಸಿಷನ್ ತಗೊಳ್ಳಿ, ಇದರಲ್ಲಿ ಯಾರು ಸರಿ ಯಾರು ತಪ್ಪು ಎನ್ನುವ ರೀತಿಯಲ್ಲಿ. ಬಂಧುಗಳ, ಕಾನ್ಸರ್ ಮೂಲತಃ ಉತ್ತರ ಪ್ರದೇಶ ಭಾಗದವರು. ಅವರ ತಂದೆ ಕಾಂಟ್ರಾಕ್ಟರ್ ಕೆಲಸವನ್ನ ಮಾಡ್ತಾ ಇದ್ರು. ಅವರ ಅಣ್ಣ ಇಂಡಿಯನ್ ಆರ್ಮಿಲಿ ಕಮಾಂಡೋ ಆಗಿದ್ದಾರೆ. ಇವರು ಕೂಡ ಇಂಡಿಯನ್ ಆರ್ಮಿಗೆ ಸೇರ್ಪಡೆ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಬೇಕಾದಂಥ ಪರೀಕ್ಷೆಯನ್ನು ಕೂಡ ಬರೆದಿದ್ರು. ಆದರೆ ಇವರ ಕೈನಲ್ಲಿ ಸ್ವಲ್ಪ ಏನೋ ಅಂದ್ರೆ ಉಳುಕಿನ ರೀತಿಯಲ್ಲಿ ಅಂದ್ರೆ ಸ್ವಲ್ಪ ಹೀಗಿದೆ ಎನ್ನುವ ಕಾರಣಕ್ಕಾಗಿ ಇವರು ಪರೀಕ್ಷೆಯನ್ನು ಪಾಸ್ ಮಾಡಿದ್ರು ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಆರ್ಮಿಗೆ ಸಂಬಂಧಪಟ್ಟ ಟಫೆಸ್ಟ್ ಎಕ್ಸಾಮ್ ಏನಂತೆ ಅದನ್ನು ಕ್ಲಿಯರ್ ಮಾಡಿದ್ರು. ಆದರೆ ಮೆಡಿಕಲ್ ಟೆಸ್ಟ್ ಈ ಪ್ರೋಸೆಸ್ ಅದನ್ನು ಫಾಲೋ ಮಾಡ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಆರ್ಮಿಗೆ ಇವರಿಗೆ ಸೇರೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ಬಳಿಕ ಇವರು ಅಂದ್ಕೊಳ್ತಾರೆ ನಾನು ದೇಶಕ್ಕೋಸ್ಕರ ಏನಾದರೂ ಸೇವೆ ಮಾಡಬೇಕು ಅಂತ. ಅದಾದ ಬಳಿಕ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಆರಂಭ ಮಾಡ್ತಾರೆ. ಆ ಯೂಟ್ಯೂಬ್ ಚಾನಲ್ ಇವತ್ತು 2 ಕೋಟಿಗೂ ಅಧಿಕ ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿದೆ. ಅದರಲ್ಲೇ ಇವರಿಗೆ ಬೇಕಾದಷ್ಟು ಆದಾಯ ಅಂತದ್ದೆಲ್ಲವೂ ಕೂಡ ಬರ್ತಾ ಇದೆ. ಅದಾದ ಬಳಿಕ ಇವ್ರು ಏನ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಒಂದು ಕೋಚಿಂಗ್ ಸೆಂಟರ್ನ ಓಪನ್ ಮಾಡ್ತಾರೆ. ಆನ್ಲೈನ್ ಮೂಲಕ ಆಫ್ಲೈನ್ ಮೂಲಕ ಕೋಚಿಂಗ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಎಲ್ಲಾ ಪರೀಕ್ಷೆಗಳಿಗೂ ಕೂಡ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಬರೀ 200 ರೂಪಾಯಿ 500 ರೂಪಾಯಿ ಫೀಸ್ಗೆ ಇವರು ಕೋಚಿಂಗ್ ಅನ್ನು ಕೊಡ್ತಿರೋದು. ಅದು ಅತ್ಯಂತ ಸರಳವಾಗಿ ವಿವರಿಸುವಂತ ಮೂಲಕ, ಜೊತೆಗೆ ಪಾಕಿಸ್ತಾನವನ್ನ ಹಿಗ್ಗಾಮುಗ್ಗ ಟೀಕಿಸುವ ಮೂಲಕ ಇವರು ಸಾಕಷ್ಟು ವೈರಲ್ ಆಗ್ತಾ ಇದ್ರು. ಹಾಗೆ ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ಇವರು ಆಗಾಗ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಯಾರು ಕೂಡ ಇವರನ್ನ ಮುಸ್ಲಿಂ ಧರ್ಮೀಯ ಅಂತ ನೋಡ್ತಾ ಇರಲಿಲ್ಲ. ತುಂಬಾ ಜನ ಹೇಳ್ತಿದ್ರು ಒಳ್ಳೆ ಮುಸ್ಲಿಮು ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಆಗ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಅದಾದ ಬಳಿಕ ಒಂದು ಆಸ್ಪತ್ರೆಯನ್ನು ಕೂಡ ಓಪನ್ ಮಾಡ್ತಾರೆ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಅತ್ಯಂತ ಕಡಿಮೆ ದುಡ್ಡಿಗೆ ಬ್ಲಡ್ ಟೆಸ್ಟ್, ಅತ್ಯಂತ ಕಡಿಮೆ ದುಡ್ಡಿಗೆ ECG, MRI ಸ್ಕ್ಯಾನು, ಏನೇನು ಫೆಸಿಲಿಟೀಸ್ ಬೇಕು ಎಲ್ಲವನ್ನೂ ಕೂಡ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹಿಂದಿನಿಂದಲೂ ಕೂಡ ಈ ಮೆಡಿಕಲ್ ಮಾಫಿಯಾ, ಈ ಕೋಚಿಂಗ್ ಸೆಂಟರ್ಗಳ ಮಾಫಿಯಾ ಇವ್ರ ಮೇಲೆ ಒಂದು ಕಣ್ಣು ಇಟ್ಟಿತ್ತು. ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಆದ್ರೆ ಅದರ ನಡುವೆ ಇಡೀ ದೇಶವನ್ನ ಹಾಡಿ ಹೊಗಳುತ್ತಿತ್ತು. ಪ್ರತಿಯೊಬ್ಬರು ಕೂಡ ಕಾನ್ಸರ್ ಅಂತ ಪ್ರೀತಿಯಿಂದ ಕರೀತಾ ಇದ್ರು. ಆದ್ರೆ ಇದೇ ಕಾನ್ಸರ್ ಇವತ್ತು ಇಂಥದೆಲ್ಲವನ್ನು ಕೂಡ ಎದುರಿಸುವಂತಾಗಿದೆ. ಬಂಧುಗಳೇ, ನೀವೇನಂತೀರಿ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.